ಎಲ್ರಿಗೂ ವಂದನೆಗಳು. ಎಲ್ಲರೂ ಕಣ್ಣು ಮುಚ್ಚಿ ನೇರವಾಗಿ ಹಸ್ತಗಳ ಕಣ್ಣೆದುರುಗಡೆ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ. ನಮಸ್ಕಾರ ಸ್ಥಿತಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಎಲ್ರಿಗೂ ಧನ್ಯವಾದಗಳು. ಯೋಗ ಬಂಧುಗಳೇ, ಯಾರೆಲ್ಲ ಯೋಗಾಸನ ಮಾಡ್ತಿದ್ರೋ ಅವರಿಗೆ ಸಡನ್ಲಿ ಅರ್ಥ ಆಗ್ತದೆ. ಯಾರು ಹೊಸ್ತಾ ಬಂದಿದ್ರೋ ಅವರು ನಿಧಾನಕ್ಕೆ ಕಲಿತಾ ಹೋಗ್ತೀರಾ. ನಿರಂತರವಾಗಿ ಯಾವುದನ್ನೇ ಮಾಡಿದರೂ ಸಹ ನಮಗೆ ಅದು ನಮ್ಮ ಕೈವಶ ಆಗ್ತದೆ ವಿದ್ಯೆ. ಈಗ ಸ್ಟ್ಯಾಂಡಿಂಗ್ನಲ್ಲಿ ನಿಂತು ಮಾಡುವ ಆಸನಗಳಲ್ಲಿ ಮೊಟ್ಟ ಮೊದಲನೇ ಆಸನ ತಾಡಾಸನ. ನೇರವಾಗಿ ನಿಂತ್ಕೊಳ್ಳೋಣ. ಎರಡೂ ಕೈನ ಬ್ರೀತ್ ಇನ್ ಶ್ವಾಸದೊಂದಿಗೆ ಮತ್ತು ನಿಶ್ವಾಸದೊಂದಿಗೆ ಲಾಕ್ ಮಾಡೋಣ. ರಿವರ್ಸ್ ಮಾಡೋಣ. ತುತ್ತುತ್ತದೆ ಕಾಲು ಬೆರಳುಗಳ ಮೇಲೆ ನಿಂದ್ರೋಣ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಎಷ್ಟು ಸಾಧ್ಯವಷ್ಟು ಟಚ್ ಮಾಡಿ ಬಾಡಿಯನ್ನು, ಕೈಗಳನ್ನು ನಿಧಾನಕ್ಕೆ ಕೆಳಗಿಳಿಸ್ತಾ ಬರೋಣ. ಹಂತ ಹಂತವಾಗಿ ಮತ್ತೆ ರಿಲ್ಯಾಕ್ಸ್ ಮಾಡಿ. ಎರಡನೇ ಆಸನ ತ್ರಿಕೋನಾಸನ. ಗಮನಿಸಿ. ಡೌನ್ 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 ಡೌನ್. ಒಂದು ಪಾದ, ಒಂದು ಹಸ್ತ ಆಕಾಶ ಕಡೆ ಹೋಗಲಿ. ಕೈ ಮುಂದಾರೆ ಇಟ್ಕೋಬೋದು, ಮೇಲೆ ಇಟ್ಕೋಬೋದು, ಹಿಂದಿಟ್ಕೋಬೋದು, ನಿಮ್ಮ ಅನುಕೂಲ. ಒಂದು ಕೈ ಮಾತ್ರ ಆಕಾಶ ಕಡೆ ಹಸ್ತ, ಒಂದು ಭೂಮಿ ಕಡೆ. ಚೆನ್ನಾಗಿ ಜಗ್ಗಿ ಸ್ಟ್ರೆಚ್ ಮಾಡಿ. ತ್ರಿಕೋನಾಸನ. ಎರಡು ಯಾವ ಕಾಲು ಬೆಂಡ್ ಆಗಿಲ್ಲ, ಫೋಲ್ಡ್ ಆಗಿಲ್ಲ, ಸ್ಟ್ರೆಚ್ ಆಗಿರಬೇಕು. ಶ್ವಾಸ ನಿಶ್ವಾಸ ವಾಪಸ್ ಆಗಿ ಇನ್ನೊಂದು ಸೈಡ್. ತ್ರಿಕೋನಾಸನದ ಎರಡನೆಯ ಭಾಗ. ಕಾಲು ಬದಲಾಯಿಸ್ಕೊಂಡಿದ್ದೀವಿ, ಕೈಯನ್ನು ಸಹ ಬದಲಾಯಿಸ್ಕೊಂಡಿದ್ದೀವಿ.
ಎಷ್ಟು ಸಾಧ್ಯ ಇದು ಕಾಲು ಒತ್ತಬೇಕು ಕೆಳಗೆ, ಮೇಲಿನ ಕೈ ಎತ್ತಬೇಕು, ಜಗ್ಬೇಕು, ಸ್ಟ್ರೆಚ್ ಮಾಡಬೇಕು. ಹಾಗೆ ವಾಪಸ್ ರಿಲ್ಯಾಕ್ಸ್. ಇದು ಸಹ ಕೌಂಟ್ ಸೇಮ್ 8ರಿಂದ 10 ಕೌಂಟ್. ಈಗ ಅರ್ಧ ಕಟಿ ಚಕ್ರಾಸನ. ಸೊಂಟೆ ಕೈ ಕೊಡೋಣ. ಬ್ರೀತ್ ಇನ್, ಬ್ರೀತ್ ಔಟಲ್ಲಿ ಡೌನ್ ಆಗೋಣ. ಶ್ವಾಸ और ನಿಶ್ವಾಸ. ಅದರ ಆಪೋಸಿಟ್ ಆಸನ ಪಾದ ಹಸ್ತಾಸನ. ಬ್ಯಾಕ್ ಬೆಂಡಿಂಗ್, ನಂತರ ಫ್ರಂಟ್ ಬೆಂಡಿಂಗ್. ಉಸಿರು ಬಿಡ್ತಾ ಬಿಡ್ತಾ ಹೋಗೋಣ. ಪಾದದ ಪಕ್ಕದಲ್ಲಿ ಹೊಟ್ಟೆ ಒಳಗೆ ಎಳ್ಕೊಂಡು ಹಸ್ತವನ್ನು ಊರ್ತಕ್ಕಂಥದ್ದು ಹೀಗೆ. ಮತ್ತೆ ರಿಲ್ಯಾಕ್ಸ್. ಮುಂದಿನ ಆಸನ ಕಟಿ ಚಕ್ರಾಸನ. ಈಗ ಈ ಕಡೆ ಇದ್ದೀವಿ, ಮುಖ ಆ ಕಡೆ ಬರುತ್ತೆ. ಬೆನ್ನು ಇರೋ ಕಡೆ ಮುಖ, ಮುಖ ಇರೋ ಕಡೆ ಬೆನ್ನು. ಟರ್ನ್ ಟರ್ನ್ ಟರ್ನ್. ಪಾದ ಮಾತ್ರ ಕ್ರಾಸ್ ಮಾಡಿ. ಹಾಗೆ ಅಲ್ಲಿ ಕೆಳಗಡೆ ತೊಡೆಗಳು ಕತ್ತರಿ ಆಗುತ್ತೆ, ಮುಖ ಈ ಕಡೆ ಬರುತ್ತೆ. ಸೊಂಟದ ಭಾಗ, ಹೊಟ್ಟೆಯ ಭಾಗ ಚುಷ್ಟಾಗಿರೋದನ್ನು ಗಮನಿಸಿ. ಕಟಿ ಚಕ್ರಾಸನ. ಸಾಧ್ಯವಾದಷ್ಟು ಇನ್ನೂ ತಿರುಗಿ. ಬೊಜ್ಜು ನಿವಾರಕ. ಜಠರಾಗ್ನಿ, ಕರಳು, ದೊಡ್ಡ ಕರಳು, ಸಣ್ಣ ಕರಳು, ಹೊಟ್ಟೆಯ ಭಾಗದ ಸಮಸ್ಯೆ ದೂರ ಆಗುತ್ತೆ. ಮತ್ತೆ ಕೈಗಳನ್ನು ನೇರ ತಗೊಳ್ತೀರಾ, ವಾಪಸ್ ಹೋಗ್ತೀರಾ, ಪಾದ ಮಾತ್ರ ಕ್ರಾಸ್ ಮಾಡ್ತೀರಾ. ರಿಲ್ಯಾಕ್ಸ್ ಮಾಡಿ. ಒಂದು ಸಾರಿ ಉಸಿರಾಟ. ನೆಕ್ಸ್ಟ್ ರೈಟ್ ಸೈಡ್. ಟರ್ನ್, ಟ್ವಿಸ್ಟ್ ಟ್ವಿಸ್ಟ್. ಪಾದ ಮಾತ್ರ ಕ್ರಾಸ್ ಮಾಡ್ತೀರಾ, ಉಳುಕಿದ್ದೆಲ್ಲ ಸೊಂಟವನ್ನೇ ಟ್ವಿಸ್ಟ್ ಮಾಡ್ತೀರಾ. ಓಕೆ, ಮತ್ತೆ ನೇರ ನೋಡಿ, ಅದು ಕ್ರಾಸ್ ಆಗಿ ಸಹಜವಾದ ಉಸಿರಾಟ. ಓಕೆ, ನಾನು 4-5 ಕೌಂಟ್ ಮಾಡ್ತೀನಿ ಉಸಿರಾಟವನ್ನು. ನೀವು 8ರಿಂದ 10 ಕೌಂಟ್ ಮಾಡಬೇಕು. ರಿಲ್ಯಾಕ್ಸ್. ಉತ್ಕಟಾಸನ, ವಿತೌಟ್ ಚೇರ್, ಚೇರಾಸನ ಅನೇಕ ಶಬ್ದಗಳಲ್ಲಿ ಬಳಸಿದ್ದಾರೆ. ಹೀಗಿರ್ತೀವಿ, ಸ್ವಲ್ಪ ಫೋಲ್ಡ್ ಆಗ್ತೀವಿ, ಎಲ್ ಸೇಫಲ್ಲಿ ಬರ್ತೀವಿ. ಯಮನೇಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬಿವು 8 ಮೆಟ್ಟಿಲು ರಾಜಯೋಗ ಮನಸ್ಸಿಮಿತಕ್ಕೆ ತರಲು. ರಿಲ್ಯಾಕ್ಸ್. ಇನ್ನೊಂದು ಸ್ಟೆಪ್ಸ್ ಕೆಳಗೆ ಹೋಗೋಣ. ಚೇರ್. 2 ಕಾಲುಗಳು ಎಲ್ ಸೇಫಲ್ಲಿ ಬರಬೇಕು. ಈ ಎಲ್ ಸೇಫಲ್ಲಿ. ಓಕೆ, ಕೈ ಕಟ್ಬೋದು ಆರಾಮಾಗಿ. ಪುಷಪ್ ಚೇರ್ ಮೇಲೆ ಕುಂತಂಗೆ, ಪೇಪರ್ ಓದುವಾಗೆ. ಹಾಗೆ ಮತ್ತೆ ಮೇಲೆ ಬರೋಣ, ವಾಪಸ್. ಇಲ್ಲಿ ಮುಂದಿನ ಆಸನ ಪಾರ್ಶ್ವಕೋನಾಸನ. 2 ಕಾಲನ್ನು ಸಮಾನ ಜೋಡಿಸೋಣ. ಅಟೆನ್ಷನ್ ಪೊಸಿಷನ್. ಒಂದು ಕೈಯಿಂದ ತೋಳನ ಮೇಲಕ್ಕೆ, ಇನ್ನು ಮೇಲೆ, ಹಾಗೆ ಕ್ರಾಸ್. ಕೆಳಗಿನ ಕೈ ಜಾರಿಸ್ತಾ ಹೋಗೋಣ, ಮೇಲಿನ ಕೈನ ಕ್ರಾಸ್ ಮಾಡೋಣ. ಈ ಭಾಗವನ್ನು ಸೆಳೆತಕ್ಕೊಳಪಟ್ಟದ್ದು ಗಮನಿಸೋಣ. ಪಾರ್ಶ್ವಕೋನಾಸನ ಅಥವಾ ಅರ್ಧ ಚಂದ್ರಾಸನ. ಇಲ್ಲಿ ನೋಡಿ ಫೋಲ್ಡ್ ಆಗಿದೆ, ಇಲ್ಲಿ ಸ್ಟ್ರೆಚ್ ಆಗಿದೆ. ಇನ್ನೊಂದು ಸೈಡ್ ಮಾಡಿದಾಗ ಸರಿ ಹೋಗುತ್ತೆ. ಚಾಚನೆ ಎಷ್ಟು ಬೇಕಷ್ಟು. ರಿಲ್ಯಾಕ್ಸ್ ಮಾಡಿ ವಾಪಸ್ ಬರೋಣ. ಸೇಮ್ ಲೆಗ್ ಹ್ಯಾಂಡ್ ಚೇಂಜ್. ಕೈ ಬದಲಾವಣೆ. ಡೌನ್ ಡೌನ್ ಡೌನ್. ಸರಳವಾದ ದೀರ್ಘವಾದ ಉಸಿರಾಟ. ಈಗ ಈ ಭಾಗದಲ್ಲಿ ಫೋಲ್ಡ್ ಆಗಿದೆ,
ಈ ಭಾಗದಲ್ಲಿ ಸ್ಟ್ರೆಚ್ ಆಗಿರುವ ಕಾರಣ ಎರಡು ಈಕ್ವಲ್ ಮಾಡೋದ್ರಿಂದ ನಮ್ಮ ಬೊಜ್ಜು ಟೈರ್ಗಳ ಸವಕ್ಕೆ ಆಗುತ್ತೆ. ವಾಪಸ್ ಮತ್ತು ರಿಲ್ಯಾಕ್ಸ್. ಸ್ಟ್ಯಾಂಡರ್ಡ್ ಈಸ್ ಪೊಸಿಷನ್ಗೆ ಬರೋಣ. ಅನುಮಾನಾಸನ. ಒಂದು ಈ ಸೈಡ್ ತೋರಿಸ್ತೀನಿ, ಒಂದು ಆ ಸೈಡ್ ತೋರಿಸೋಣಂತೆ. ಅನುಮಾನಾಸನ ಹೀಗಿರ್ತೀವಿ ಎಲ್ ಸೇಫಲ್ಲಿ. ವಾಪಸ್ ಇನ್ನೊಂದು ಸೈಡ್ ಎಲ್ ಸೇಫ್ ಬರಲಿ. ಈ ಕಾಲು ಅದು ಸ್ಟ್ರೆಚ್ ಆಗಿರಲಿ. ಓಕೆ, ವಾಪಸ್ ರಿಲ್ಯಾಕ್ಸ್. ಉಸಿರಾಟವನ್ನು ಗಮನಿಸುತ್ತಾ ವಿಶ್ರಾಂತಿ ಪಡೆಯೋಣ ನಿಂತು ಮಾಡಿರುವ ಆಸನಗಳಿಗೆ. ಪ್ರಾಣಾಯಾಮವಿಲ್ಲದೆ, ಉಸಿರಾಟವಿಲ್ಲದೆ ಯಾವುದೇ ವಾರ್ಮ್ ಅಪ್ ಎಕ್ಸಸೈಸ್ ಆಗಲಿ ಆಸನಗಳಾಗಲಿ ಇರೋದಿಲ್ಲ. ಓಕೆ, ಈಗ ಅದರಲ್ಲೇ ಮುಂದಿನ ಭಾಗ ಎರಡೂ ಕೈನ ತಾಡಾಸನದಲ್ಲಿ ಪಾರ್ಶ್ವಕೋನಾಸನ. ಒಂದು ಸಿಂಗಲ್ ಕೈ ಮಾಡಿದ್ವಿ, ಅದು ತಾಡಾಸನ ಡಬಲ್ ಕೈ ಮಾಡಿದ್ವಿ. ಈಗ ಲಾಕ್ ಮಾಡಿ ಕ್ರಾಸ್ ಮಾಡ್ತೀವಿ. ಎಷ್ಟು ಸಾಧ್ಯ ಅಷ್ಟು ಲಾಕ್ ಆಗಲಿ. ಸ್ಟ್ರೆಚ್ ಮಾಡೋಣ ಬಲಪಕ್ಕಿಯನ್ನು ಗಮನಿಸ್ತಾ. ವಾಪಸ್ ಸೇಮ್ ಇನ್ನೊಂದು ಸೈಡ್. ಉಸಿರು ಬಿಡುತ್ತಾ ಹೋಗೋಣ. ಕೈಯಲ್ಲಿ ಸೆಳೆತ ಬರಬೇಕು, ಅಷ್ಟು ಸ್ಟಿಪ್ಪಾಗಿರಬೇಕು. ಸ್ಟ್ರೆಚ್ ಮಾಡ್ತಾ ಹೋಗೋಣ. ಎಡಪಕ್ಕಿಯನ್ನು ಗಮನಿಸೋಣ, ನಿಂತಿರುವ ಕಾಲುಗಳನ್ನು ಗಮನಿಸೋಣ. ಇದು ಸೊಂಟ ಪಕ್ಕೆಗಳಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ತಕ್ಕಂಥ ಒಂದು ಆಸನ. ಅರ್ಧ ಚಂದ್ರಾಸನ ಅಥವಾ ತಾಡಾಸನದಲ್ಲಿ ಜೋಡಿ ಕೈ ಮಾಡಿ ಮಾಡ್ತಕ್ಕಂಥ ಆಸನ. ಸರಳವಾದ ಮತ್ತು ದೀರ್ಘವಾದ ಉಸಿರಾಟ. ಓಕೆ ಹಾಗೆ ಮತ್ತು ಸಮಸ್ಥಿತಿಯಲ್ಲಿ ನಿಂತು ಈ ಒಂದು ಸ್ಟ್ಯಾಂಡಿಂಗ್ ಆಸನದ ಮುಕ್ತಾಯದ ಸಮಯದಲ್ಲಿ ಮತ್ತೆ ನಾವು ಗುರುವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಲೋಕಕ್ಕೂ ಸಹ ಹಿತವನ್ನು ಬಯಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ತುಂಬ ಧನ್ಯವಾದಗಳು.